ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ವಿಶಾಲ್ ಮಾರ್ಟಿಗೆ ಹೋಗೋಕ್ಕಿದೆ, ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಹಾಗಾಗಿ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಕಾರಲ್ಲಿ ಹೊರಟ್ವಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಈವ್ನಿಂಗ್ ವೆದರ್ ನೋಡ್ತಾ ಇರ್ಬೋದು. ಸ್ವಲ್ಪ ಮೋಡ ಆಗಿದೆ. ಇದೇ ಥರ ಮೋಡ ಆಗುತ್ತೆ ಇಲ್ಲಿ, ಬಟ್ ಮಳೆ ಬರ್ತಾ ಇಲ್ಲ. ಮೋಡ ಹಾಗೆ ಹೋಗುತ್ತೆ. ನಾನು ಮಳೆ ಬರ್ಬೋದೇನೋ ಅಂತ ಅಂದ್ಕೊಳ್ಳೋದು, ಆದರೆ ಮಳೆ ಬರ್ತಾ ಇಲ್ಲ. ಈಗ ನಾವು ವಿಶಾಲ್ ಮಾರ್ಟ್ ಕಡೆ ಹೋಗೋ ರೋಡ್ ಕಡೆ ಕ್ರಾಸ್ ಆದ್ವಿ. ಇವತ್ತಿಲ್ಲಿ ಸೂರತ್ಕಲ್ಲಲ್ಲಿ ಸಂತೆ, ಹಾಗಾಗಿ ರೋಡ್ ಸ್ವಲ್ಪ ಬ್ಯುಸಿ ಇದೆ. ಜನ ಎಲ್ಲ ತುಂಬ ಇದ್ದಾರೆ ಸಂತೆ ಮಾಡ್ತಾ. ಹಾಗೆ ನಾನು ಸಂತೆ ನೋಡ್ತಾ ಹೋಗ್ತಾ ಇದ್ದೀನಿ. ನಾನು ತುಂಬ ಟೈಮ್ ಆಗಿದೆ ಸಂತೆ ಹೋಗ್ದಾನೆ. ಈಗ ನಾವು ವಿಶಾಲ್ ಮಾರ್ಟ್ ಹತ್ರನೇ ಬಂದ್ವಿ. ವಿಶಾಲ್ ಮೆಗಾ ಮಾರ್ಟ್. ವಿಶಾಲ್ ಮಾರ್ಟಲ್ಲಿ ಆವಾಗವಾಗ ಆಫರ್ ಆಗ್ತಾ ಇರ್ತಾರೆ. ಈ ವಿಂಟರ್ ಸೀಸನ್ ಆಫರ್, ಸಮ್ಮರು ಆ ಥರ. ಈಗ ಏನು ಆಫರ್ ಇದೆಯೇನೋ ಗೊತ್ತಿಲ್ಲ, ಚೆಕ್ ಮಾಡಬೇಕು ಹೋಗಿ. ಆಫರ್ ಇದ್ದರೆ ತೊಗೊಳ್ಳೋದು. ಇಲ್ಲಿ ಬೈ ಒನ್ ಗೆಟ್ ಒನ್ ಜಾಸ್ತಿ ಇರುತ್ತೆ. ನಾನು ಫಸ್ಟ್ ಬಂದಾಗಲೇ ಈ ಡ್ರೆಸ್ ಸೆಕ್ಷನ್ ಹತ್ರ ಬರ್ತೀನಿ. ಈ ಕುರ್ತಾ ಟಾಪ್ಸು ಹಾಗೆ ಟೀ ಶರ್ಟ್. ಇಲ್ಲಿ ಡೈಲಿ ವೇರ್ ಟೀ ಶರ್ಟ್ ಎಲ್ಲ ಚೆನ್ನಾಗಿರುತ್ತೆ, ಪ್ರೈಸು ಅಫೋರ್ಡಬಲ್ ಇರುತ್ತೆ. ಹಾಗೆ ನಾನು ನೋಡ್ತಾ ಇದ್ದೆ, ಚೆನ್ನಾಗಿತ್ತು ಎಲ್ಲ. ಈಗ ನೆಕ್ಸ್ಟ್ ನಾನು ಸ್ಲಿಪ್ಪರ್ ನೋಡೋಣ ಅಂತ ಈ ಕಡೆ ಬಂದಿದ್ದೀನಿ, ಸ್ಲಿಪ್ಪರ್ ಸೆಕ್ಷನ್ ಹತ್ರ. ಈ ಕಲರ್ ಚೆನ್ನಾಗಿತ್ತು ಅಂತ ಹಾಕಿ ನೋಡ್ತಾ ಇದ್ದೆ ಹೇಗೆ ಕಾಣುತ್ತೆ ಅಂತ. ನಾನೀಗ ನನ್ನ ಫೇವ್ರೆಟ್ ಸೆಕ್ಷನ್ ಹತ್ರ ಬಂದಿದ್ದೀನಿ. ನನಗೆ ಈ ವ್ಯಾನಿಟಿ ಬ್ಯಾಗು, ಸ್ಲಿಂಗ್ ಬ್ಯಾಗ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನೋಡ್ತಾ ಇದ್ದೆ. ತಗೋತೀನೋ ಬಿಡ್ತೀನೋ ಗೊತ್ತಿಲ್ಲ, ಬಟ್ ನಂಗೆ ನೋಡಿದ್ರೇ ಒಂದ್ಸತಿ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಹಾಗೆ ನ್ಯೂ ಕಲೆಕ್ಷನ್ ಬಂದಿದೆಯಾ ಅಂತ ಒಂದ್ಸತಿ ಎಲ್ಲದನ್ನು ನೋಡ್ತಾ ಇದ್ದೆ. ನಾವೀಗ ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ಇಲ್ಲಿ ಕಿಡ್ಸ್ ಮತ್ತು ಮೆನ್ಸ್ ಡ್ರೆಸ್ ಕಲೆಕ್ಷನ್ ಚೆನ್ನಾಗಿದೆ, ಫುಲ್ ಅದೇ ಇರುತ್ತೆ. ಇಲ್ಲಿ ಶರ್ಟ್ ಮತ್ತು ಟೀ ಶರ್ಟ್ ಎಲ್ಲ ನೋಡ್ತಾ ಇದ್ದೆ ನಾನು. ಅದು ಚೆನ್ನಾಗಿತ್ತು ಶರ್ಟ್ ಕಲೆಕ್ಷನ್ ಎಲ್ಲ. ಸೆಕೆಂಡ್ ಫ್ಲೋರ್ ಫುಲ್ ಗ್ರಾಸರಿ ಐಟಮ್ಸ್ ಇತ್ತು. ನನಗೆ ಮ್ಯೂಸ್ಲಿ ಬೇಕಾಗಿತ್ತು, ಹಾಗಾಗಿ ನೋಡ್ತಾ ಇದ್ದೆ. ಮ್ಯೂಸ್ಲಿ ಎಲ್ಲ ತೊಗೊಂಡಾಯಿತು. ಇಲ್ಲಿ ಒಳ್ಳೊಳ್ಳೆ ಮ್ಯಾಟ್ ಕಲೆಕ್ಷನ್ ಕೂಡ ಇದೆ. ಲೋ ಪ್ರೈಸಿಂದನೇ ಸ್ಟಾರ್ಟ್ ಆಗುತ್ತೆ, ಚೆನ್ನಾಗಿದೆ. ಈಗ ಬಿಲ್ಲಿಂಗ್ ಎಲ್ಲ ಆಯಿತು, ನಾವಿಲ್ಲಿಂದ ಹೊರಟ್ವಿ. ಈಗ ಇಲ್ಲೇ ರೋಡ್ ಸೈಡಲ್ಲಿ ಒಂದು ರಾಜಸ್ಥಾನಿ ಸ್ಪೆಷಲ್ ಫಲೂಡ ಅಂತ ಇತ್ತು, ಅದನ್ನು ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ನಾನೀಗ ಗಡ್ಬಡ್ ಫಲೂಡ ಹಾಗೆ ಮತ್ತು ಬಟರ್ ಸ್ಕಾಚ್ ಫಲೂಡ ವಿತ್ ಐಸ್ ಕ್ರೀಮ್ ಹೇಳಿದ್ದೀವಿ. ಅವ್ರು ರೆಡಿ ಮಾಡ್ತಾಯಿದ್ರು, ಹಾಗೆ ಅದನ್ನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಚೆನ್ನಾಗಿತ್ತು ಫಲೂಡ ವಿತ್ ಐಸ್ ಕ್ರೀಮ್. ಫಸ್ಟ್ ಟೈಮ್ ಈ ಫಲೂಡ ಟ್ರೈ ಮಾಡಿದ್ದು ಔಟ್ಸೈಡಲ್ಲಿ. ಟೇಸ್ಟ್ ಚೆನ್ನಾಗಿತ್ತು. ನಾನು ಯೂಶ್ವಲಿ ಮನೇಲೇ ಮಾಡ್ತೀನಿ ಇದನ್ನು. ಫಲೂಡ ತಿಂದು ಈಗಿಲಿಂದ ಹೊರಟ್ವಿ. ಹಾಗೆ ನಾವು ಫಿಶ್ ಮಾರ್ಕೆಟ್ ಹೋಗೋಣ ಅಂತ ಹೋಗ್ತಾ ಇದ್ವಿ. ಈಗ ಫಿಶ್ ಮಾರ್ಕೆಟಿಗೆ ಬಂದ್ವಿ. ನೋಡ್ತಾ ಇದ್ದೆ ಫಿಶ್ಶು. ಇಲ್ಲಿ ಕೆರೆ ಫಿಶ್ ಇತ್ತು, ಹಾಗಾಗಿ ಅದನ್ನೇ ತೊಗೋತಾ ಇದ್ವಿ. ನಾವು ಈ ಫಿಶ್ನ ಸೆಲೆಕ್ಟ್ ಮಾಡಿದ್ವಿ. ಇದನ್ನು ಹೊಳೆ ಪಾಂಪ್ಲೆಟ್ ಅಂತಾರೆ, ಇಲ್ಲ ಹೊಳೆ ಮಾಂಜಿ ಅಂತಾರೆ. ಚೆನ್ನಾಗಿರುತ್ತೆ ಟೇಸ್ಟು. ಇದು 1 kg ಅಷ್ಟಿತ್ತು. ಇದನ್ನು ಇಲ್ಲೇ ಕ್ಲೀನ್ ಮಾಡಿಸ್ಕೊಂಡು
ಕಟ್ ಮಾಡಿಸಿ ಮನೆಗೆ ತೊಗೊಂಡು ಹೋದ್ವಿ. ಮನೆಗೆ ಹೊರಟ್ವಿ. ಈಗ ಟೈಮ್ 8:30 ಅಷ್ಟಾಗಿದೆ. ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ನೆನ್ನೆ ವ್ಲಾಗ್ನೇ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಅಲ್ಲಿಂದ ಬರೋದು ಲೇಟ್ ಆಯಿತು, ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಬರಬೇಕಾದ್ರೆ ಫಿಶ್ ತೊಗೊಬಂದಿದ್ದೆ ಅಲ್ಲ, ಆ ಫಿಶಲ್ಲಿ ಇವತ್ತು ನಾನು ಆ ಫಿಶ್ ಫ್ರೈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಹೇಗೆ ಮಾಡ್ತೀನಿ ಫಿಶ್ ಫ್ರೈ ಆ ಥರ ಇವತ್ತು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಶಾಲ್ ಮಾರ್ಟಲ್ಲಿ ಏನು ತೊಗೊಂಡೆ ಅಂತ ನಾನು ವಿಡಿಯೋ ಲಾಸ್ಟಲ್ಲಿ ತೋರಿಸ್ತೀನಿ. ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ. ನಾನೇನು ಜಾಸ್ತಿ ತೊಗೊಳಕ್ಕೆ ಹೋಗಿಲ್ಲ. ನನಗೆ ಮೇನ್ ಏನು ಬೇಕಾಗಿತ್ತು ಅದನ್ನು ತೊಗೊಂಡೆ. ಅದನ್ನು ವಿಡಿಯೋ ಲಾಸ್ಟಲ್ಲಿ ಹಾಕ್ತೀನಿ. ಈಗ ಫಸ್ಟು ಫಿಶ್ ಫ್ರೈ ರೆಸಿಪಿನ ನೋಡ್ಕೊಂಡು ಬನ್ನಿ. ಈಗ ನಾನು ನಿಮಗೆ ಫಿಶ್ ಫ್ರೈ ರೆಸಿಪಿನ ತೋರಿಸ್ತೀನಿ. ನಾನು ಇದೇ ಥರ ಫಿಶ್ ಫ್ರೈನ ಮಾಡೋದು. ನೀವಿಲ್ಲಿ ಯಾವ ಫಿಶ್ ಬೇಕಾದರೂ ತೊಗೊಳ್ಬೋದು. ನಾನಿಲ್ಲಿ ಅದೇ ಹೊಳೆ ಮಾಂಜಿ ಫಿಶ್ನ ತೊಗೊಂಡಿದ್ದೀನಿ. ಇದ್ರ ಬದಲಿಗೆ ನೀವು ಯಾವ ಫಿಶ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಈಗ ಫಸ್ಟ್ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲೊಂದು ಪ್ಲೇಟ್ಗೆ ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಫಿಶ್ ಮಸಾಲ, ನೀವು ಯಾವ ಫಿಶ್ ಮಸಾಲ ಬೇಕಾದ್ರೂ ಯೂಸ್ ಮಾಡಿ, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕುತ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ನ ಹಾಕುತ್ತಾ ಇದ್ದೀನಿ. ಈಗ ಅರ್ಧ ಸ್ಪೂನ್ ಲೆಮನ್ ಜ್ಯೂಸ್ ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಿಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊತಾ ಇದ್ದೀನಿ. ಇದು ತುಂಬ ತೆಳು ಏನು ಮಾಡೋದು ಬೇಡ, ಸ್ವಲ್ಪ ಈ ಮಸಾಲ ಗಟ್ಟಿನೇ ಇರಲಿ. ನೋಡಿ, ನಾನು ಈ ಹದಕ್ಕೆ ಮಸಾಲಾನ ಮಾಡ್ಕೊಂಡಿದ್ದೀನಿ. ಈಗ ನಾನು ಫಿಶ್ ತೊಗೊಂಡು ಚೆನ್ನಾಗಿ ಅದನ್ನು ಎಲ್ಲ ಸುತ್ತಲೂ ಹಚ್ತಾ ಇದ್ದೀನಿ. ಈ ಥರ ಮೇಲ್ಗಡೆ ಎಲ್ಲ ನೀಟಾಗಿ ಫುಲ್ ಸ್ಪ್ರೆಡ್ ಆಗಂಗೆ ಫಿಶ್ ಮಸಾಲಾನ ಹಾಕೋತಾ ಇದ್ದೀನಿ. ಎಲ್ಲ ಫಿಶ್ಗೂ ಇದೇ ಥರ ಮಸಾಲ ಹಾಕ್ಕೋಬೇಕು. ನೋಡಿ, ಈಗ ಫಿಶ್ ಮಸಾಲ ಎಲ್ಲ ಹಾಕಿ ರೆಡಿ ಆಯಿತು. ನಾನು ಉಳಿದಿರೋ ಫಿಶ್ಗೆಲ್ಲ ಇದೇ ಥರ ಮಸಾಲಾನ ಹಚ್ಚಿಟ್ಕೋತಾ ಇದ್ದೀನಿ. ಈಗ ಎಲ್ಲ ಫಿಶ್ಗೂ ಹಚ್ಚಾಗಿದೆ. ಈಗ ಇದನ್ನು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿಡಬೇಕು. ಎಲ್ಲ ಫಿಶ್ಗೆ ಮಸಾಲ ಹಚ್ಚಾಯಿತು. ಈಗ ನಾನು ಮ್ಯಾರಿನೇಟ್ ಆಗೋಕ್ಕೆ ಬಿಡ್ತೀನಿ. ಫಿಶ್ ಈಗ ಅರ್ಧ ಗಂಟೆ ಮ್ಯಾರಿನೇಟ್ ಆಗಿದೆ. ಫಿಶ್ ಫ್ರೈ ಮಾಡೋಣ. ನಾನೊಂದು ತವಕ್ಕೆ ಎಣ್ಣೆ ಹಾಕಿ ಕಾಯಕ್ಕೆ ಬಿಟ್ಟಿದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಫಿಶ್ನ ಹಾಕುತ್ತೀನಿ. ಈ ಫಿಶ್ನ ಹಾಕುತ್ತೀನಿ. ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ. ಇವಾಗ ಈ ಫಿಶ್ನ ಒಂದೊಂದಾಗಿ ಹಾಕೋತಾ ಇದ್ದೀನಿ. ಈಗೆಲ್ಲ ಫಿಶ್ ಹಾಕ್ಕೊಂಡಾಗಿದೆ. ಇದು 2-3 ನಿಮಿಷ ಬೆಂದರೆ ಸಾಕು ಒಂದು ಸೈಡು. ಟೇಸ್ಟಿಯಾಗಿರುತ್ತೆ ಇದು. ಆದರೆ ಕೆರೆ ಫಿಶ್ ತಿನ್ನುವಾಗ ಜಾಗ್ರತೆಯಿಂದ ತಿನ್ನಬೇಕು. ಇದರಲ್ಲಿ ಸಣ್ಣ ಸಣ್ಣ ಮುಳ್ಳು ತುಂಬ ಇರುತ್ತೆ, ಹಾಗೆ ನೋಡ್ಕೊಂಡು ತಿನ್ನಬೇಕು ಫಿಶ್ನ. ಈಗ ನಾನು ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಬೇಯ್ತಾ ಇದೆ ಮೀಡಿಯಮ್ ಫ್ಲೇಮಲ್ಲಿ. ಸ್ವಲ್ಪ ಬಲ್ತಿದ್ದ ಫಿಶ್ ಆದರೆ ಅಷ್ಟು ಮುಳ್ಳಿರಲ್ಲ, ಎಳೆದಿದ್ದರೆ ಜಾಸ್ತಿ ಇರುತ್ತೆ ಮುಳ್ಳು. ಈಗ ಇದು ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ. ನಾನು ಇದನ್ನು ಮಚ್ಚೆ ಹಾಕ್ತಾಯಿದ್ದೀನಿ. ಈಗ ಎಲ್ಲ ಫಿಶ್ನು ಮಚ್ಚೆ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ. ಇದೀಗ 1 ನಿಮಿಷ ಚೆನ್ನಾಗಿ ಫ್ರೈ ಆದರೆ ಈ ಫಿಶ್ ಫ್ರೈ ರೆಡಿ ಆಗುತ್ತೆ. ಈಗ ಫಿಶ್ ಫ್ರೈ ರೆಡಿಯಾಗಿದೆ. ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ನೀವು ಒಂದ್ಸತಿ ಟ್ರೈ ಮಾಡಿ. ಫೈನಲಾಗಿ ನೋಡಿ, ನಮ್ಮ ಫಿಶ್ ಫ್ರೈ ಈರುಳ್ಳಿ ಹಾಗೆ ಲೆಮನ್ ಜೊತೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಫಿಶ್ ಫ್ರೈ. ಈಗ ವಿಶಾಲ್ ಮಾರ್ಟಿಂದ ಏನೆಲ್ಲ ಪರ್ಚೇಸ್ ಮಾಡಿದೆ ತೋರಿಸ್ತೀನಿ ನೋಡಿ. ಫಸ್ಟಿಗೆ ನೋಡಿ ತೋರಿಸ್ತಿದ್ದೀನಲ್ಲ, ಇವೆರಡು ಬೌಲ್ ತೊಗೊಂಡೆ ನಾನು. ಇದೊಂದು ಕಲರು. ಇದು ಬೈ 1 ಗೆಟ್ 1 ಇತ್ತು, ಹಾಗಾಗಿ ತೊಗೊಂಡೆ. ಚೆನ್ನಾಗಿತ್ತು ಕ್ವಾಲಿಟಿ, ಹಾಗಾಗಿ ತೊಗೊಂಡೆ. ನೆಕ್ಸ್ಟ್ ನಾನು ಇದೇ ಥರ ಇನ್ನೊಂದು ಬೈ 1 ಗೆಟ್ 1 ಪ್ಲೇಟ್ಸ್ ಇತ್ತು ನೋಡಿ. ಈ ಪ್ಲೇಟ್ ಒಂದು ತೊಗೊಂಡೆ. ನೆಕ್ಸ್ಟ್ ಇನ್ನೊಂದು ಪ್ಲೇಟ್ ತೊಗೊಂಡೆ. ಕಲರ್ ಯಾವ್ದು ಬೇಕಾದ್ರೂ ತೊಗೋಬೋದು, ಸೇಮ್ ಏನಿಲ್ಲ. ಹಾಗಾಗಿ ನಾನು ಈ 2 ಕಲರ್ ಚಾಯ್ಸ್ ಮಾಡಿದೆ. ಇದು ಅಷ್ಟೇ ಬೈ 1 ಗೆಟ್ 1. ಇದು ಕೂಡ ಕ್ವಾಲಿಟಿ ಚೆನ್ನಾಗಿತ್ತು. ಇದು ತೊಗೊಂಡೆ.
ನನಗೆ ಮ್ಯೂಸ್ಲಿ ಬೇಕಾಗಿತ್ತು, ಹಾಗೆ 2 ಪ್ಯಾಕ್ ಮ್ಯೂಸ್ಲಿ ತೊಗೊಂಡೆ. ಇದು 500 ಗ್ರಾಮ್ ಇದೆ. ಇದು ಫ್ರೂಟ್ ಆ್ಯಂಡ್ ನಟ್. ಇದು ಫಸ್ಟ್ ಕ್ರಾಪ್ ಬ್ರ್ಯಾಂಡಿನ ಮ್ಯೂಸ್ಲಿ. ನೆಕ್ಸ್ಟ್ ನಾನೊಂದು 3 ಮ್ಯಾಟ್ ತೊಗೊಂಡೆ. ಇದೊಂದು ಮ್ಯಾಟ್ ತೊಗೊಂಡೆ, ಚೆನ್ನಾಗಿತ್ತು ಕಲರ್ ಅಂತ. ಇದು ಪ್ರೈಸು 39 ರುಪೀಸ್ ಅಷ್ಟೇ. ಕಡಿಮೆಗೆ ಮ್ಯಾಟ್ಸ್ ಇರುತ್ತೆ ಅಲ್ಲಿ. ಹಾಗೆ ಇನ್ನೂ 2 ಮ್ಯಾಟ್ ತೊಗೊಂಡೆ. ಇದು ನೋಡಿ, ಇದು 19 ರುಪೀಸು. ಹಾಗೆ ಇನ್ನೊಂದು ಕಲರ್ ಇದರಲ್ಲೇ ತೊಗೊಂಡೆ, ಅದು ಕೂಡ 19 ರುಪೀಸ್. ಇದು ಸ್ಮಾಲ್ ಮ್ಯಾಟು, ಯೂಸ್ ಆಗುತ್ತೆ, ಯಾವಾಗಾದರೂ ಯೂಸ್ ಮಾಡ್ಕೋಬೋದು. ಹಾಗಾಗಿ ಇವೆರಡು ಮ್ಯಾಟ್ ತೊಗೊಂಡೆ. ನೆಕ್ಸ್ಟ್ ನೋಡಿ, ಟೀ ಶರ್ಟ್ಸ್ ತೊಗೊಂಡಿದ್ವಿ. ಇದು ನನ್ನ ಹಸ್ಬೆಂಡಿಗೆ ಅಂತ ತೊಗೊಂಡಿರೋದು. ಟೀ ಶರ್ಟ್ ಎಲ್ಲ ಚೆನ್ನಾಗಿರುತ್ತೆ, ಡೈಲಿ ಯೂಸ್ಗೆಲ್ಲ ಚೆನ್ನಾಗಿರುತ್ತೆ ವಿಶಾಲ್ ಮಾರ್ಟಲ್ಲಿ. ಪ್ರೈಸ್ ಕೂಡ ಅಫೋರ್ಡಬಲ್ ಇರುತ್ತೆ, ಅಷ್ಟೇನು ಕಾಸ್ಟ್ಲಿ ಇರಲ್ಲ. ಇದೊಂದು ಟೀ ಶರ್ಟ್ ತೊಗೊಂಡೆ ಬ್ಲೂ ಕಲರ್, ಹಾಗೆ ಇನ್ನೊಂದು ತೊಗೊಂಡೆ ಪಿಂಕ್ ಕಲರ್. ಇದೆಲ್ಲ ನಾನು ಚಾಯ್ಸ್ ಮಾಡಿರೋದು, ನನಗೆ ಇಷ್ಟ ಆಯಿತು ಕಲರ್, ಹಾಗಾಗಿ ನಾನು ಇದೇ ಇರಲಿ ಅಂತ ತೊಗೊಂಡೆ. ಅವ್ರಿಗೆ ಕೂಡ ಇಷ್ಟ ಆಯಿತು, ನನ್ನ ಸೆಲೆಕ್ಷನ್ನೇ ಅವರು ಚೆನ್ನಾಗಿದೆ ಅಂತಾರೆ, ಹಾಗಾಗಿ ಇದು ತೊಗೊಂಡೆ. ಜೊತೆಗೆ ಇನ್ನೊಂದು ಟೀ ಶರ್ಟ್ ಕೂಡ ತೊಗೊಂಡೆ, ಅದು ಆರೆಂಜ್ ಕಲರ್ ಇತ್ತು, ಅದು ಕೂಡ ನನಗೆ ಇಷ್ಟ ಆಯಿತು, ಅದೊಂದು ತೊಗೊಂಡೆ. ನೋಡಿದ್ರಲ್ಲ ಏನೆಲ್ಲ ವಿಶಾಲ್ ಮಾರ್ಟಲ್ಲಿ ತೊಗೊಂಡೆ ಅಂತ. ಇದು ಇಷ್ಟ ಐಟಮ್ಸ್ ನಾನು ವಿಶಾಲ್ ಮಾರ್ಟಲ್ಲಿ ತೊಗೊಂಡೆ. ವಿಶಾಲ್ ಮಾರ್ಟಲ್ಲಿ ಏನೆಲ್ಲ ಪರ್ಚೇಸ್ ಮಾಡಿದ್ದೆ ನೋಡಿದ್ರಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಗ ನಾನು ಹಾಕೋ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.